ಭವತಿ ಭಿಕ್ಷಾನ್ ದೇಹಿ. ಯಾರ್ ಮಗನಪ್ಪ ನೀನು? ನೋಡಕ್ ಇಷ್ಟೊಂದು ಚೆನ್ನಾಗಿದ್ಯಾ? ಏನ್ಲಾ ನಿಂದು ಈ ಹೊಸ ಅವತಾರ? ನಮ್ಮ ಮಗನ ಶುಭ ಸೂಚನೆ ಇರಬಹುದು, ವಿಚಾರಿಸಿ ನೋಡಿ. ಬುಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಯಾಕ್ಲಾ ಈ ಬಟ್ಟೆ ಹಾಕೊಂಡಿದ್ಯಾ? ಆ ಬಟ್ಟೆಗೆ ಒಂದ್ ವ್ಯಾಲ್ಯೂ ಇಲ್ವಾ? ತೆಗಿಲ ಬಟ್ಟೆನ. ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ನೋಡಿಕೊಂಡು ನನಗೆ ಸಹಿಸಲಾಗುತ್ತಿರಲಿಲ್ಲ. ನೀವು ನನಗೆ ವಿವಾಹ ನಿಶ್ಚಯ ಮಾಡುವ ಯಾವುದೇ ಸುಳಿವನ್ನು ನೀಡುತ್ತಿರಲಿಲ್ಲ. ಇವೆಲ್ಲವನ್ನು ಕಂಡು ಬೇಸತ್ತು ನಾನು ಸನ್ಯಾಸಿಯಾಗಿ ಮಠಕ್ಕೆ ಸೇರಿಕೊಂಡಿದ್ದೇನೆ. ಸನ್ಯಾಸಿ ಆದ್ಮೇಲೆ ಮನೆಗೆ ಯಾಕ್ಲ ಬರಕ್ ಹೋದೆ? ಹೋಗ್ಲಾ ಮಠಕ್ಕೆ. ಎದೆ ಮೇಲೆ ಕಾಲಿಟ್ಬಿಟ್ಟು ಸಾಕು ಸುಮ್ನಿರಿ. ಇರೋನೊಬ್ಬ ಮಗನ ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿದೀನಿ. ಹೆತ್ಕರಡ್ ಸಂಕಟ ನಿಮ್ಗೇನ್ ಗೊತ್ತು? ಇರೋನೊಬ್ಬ ಮಗ ನೀನ್ ಸನ್ಯಾಸಿ ಆಗ್ಬಿಟ್ರೆ ನಮ್ಮ ವಂಶ ಯಾರಪ್ಪ ಉದ್ಧಾರ ಮಾಡ್ತಾರೆ? ಮುಚ್ಗ ನಿಂತ್ಗಳಮ್ಮಿ. ಏನ್ ಬಾರಿ ಉಳ್ದು ಕೆಂಪೇಗೌಡ್ರು ವಂಶ. ಈ ನನ್ನ ಮಗ ವಂಶ ಉದ್ಧಾರ ಮಾಡಿಲ್ಲ ಅಂದ್ರೆ ಊರೆಲ್ಲ ಅಪ್ಸೆಟ್ ಆಗ್ಬಿಡ್ತಾರೆ. ಈಗ ನೀನು ಮುಚ್ಕೊಂಡ್ ಮಠಕ್ಕೆ ಹೋಯ್ತಾ, ಇಲ್ಲ ಅಂದ್ರೆ ಕೈ ಹಿಡ್ದು ದಬ್ಲ ಆಚೆಗೆ. ನನ್ ತಲೆ ಕೆಡಕ್ಕೂ ಮುಂಚೆ ಹೋಯ್ತಾ ಇರೋ ಆಚೆಗೆ. ನಿನ್ನ ಕೋಪ ಮತ್ತು ನಿನ್ನ ಕೆಟ್ಟು ಮಾತುಗಳು ನಿನ್ನನ್ನು ವಿನಾಶದ ಅಂಚಿಗೆ ದೂಡುತ್ತಿದೆ. ಇದಾವುದರ ಅರಿವೇ ಇಲ್ಲವೇ ನಿನಗೆ ಮಗನೇ? ನನ್ನೇ ಮಗನೇ ಅಂತ ಬೋಳ್. ನಾನು ಸನ್ಯಾಸಿ ಆದ ಮೇಲೆ ನೀವೆಲ್ಲ ನನ್ನ ಮಕ್ಕಳಿದ್ದಾಗ ನನ್ನ ಮೇಲೆ ನಿನ್ನ ಕೆಟ್ಟ ಮಾತುಗಳ ಪ್ರಯೋಗವನ್ನು ಮಾಡಬೇಡ ಕಂದ. ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ಕಣ್ರಿ. ಹೆಂಗಡ್ತಾವ್ ನೋಡಿ. ನನಗಂತೂ ಇದನ್ನ ನೋಡಕ್ ಆಗ್ತಿಲ್ಲ. ಅಯ್ಯೋ ಮಗಳೇ, ಸುನಿಲ್ಲ ಸುಮ್ನೆ ಮಠಕ್ ಹೋಗ್ಲೇ. ನನ್ ಪಿತ್ತ ನತ್ತಿಗೇರಕ್ಕೂ ಮುಂಚೆ ಹೋಯ್ತಾ ಇರಲ್ಲ. ಅದು ನಮ್ಮ ಪೂರ್ವಾಶ್ರಮದ ಹೆಸರು. ಈಗ ನನಗೆ ಹೆಸರೆಂಬುದೇ ಇಲ್ಲ. ನಾನೊಬ್ಬ ಸನ್ಯಾಸಿ. ರೀ, ಅವನಿಗೂ ಸೇರಿಸಿ ಮಟನ್ ಪಲಾವ್ ಮಾಡಿದ್ದೆ. ಹೆಂಗೂ ಒಂದು ಪೀಸ್ ತಿನ್ನಲ್ವಲ್ಲ, ಜಾಸ್ತಿ ಪೀಸ್ ನಾವೇ ತಿನ್ಬೋದು. ದಾಸಪ್ಪನವ್ರೆ, ನಿಮ್ಗೆ ಸೊಪ್ಪನ್ ಸಾರಿದೆ, ಓಕೆನಾ? ಯಾವನ್ ಸನ್ಯಾಸಿ ಆದ್ರೆ ಅದನ್ನ ಕಟ್ಕೊಂಡು ನಮಗೇನಾಗಬೇಕು? ನಮಗ್ ಪೀಸ್ ಜಾಸ್ತಿ ಸಿಗ್ತೈತಲ್ಲ, ಅದು ಸಾಕು. ಸಾರಿ ಗುರುಗಳೇ, ತಾವಿಲ್ಲಿಂದ ಹೊರಡಿ. ತಮಗೆ ಹಿಮಾಲಯದಲ್ಲಿ ತಪಸ್ ಮಾಡೋದಕ್ಕೆ ಲೇಟ್ ಆಗೋಯ್ತಿದೆ. ಬರ್ಬೇಕಾದ್ರೆ ಆದ್ರೆ ಒಂದು ಫೇಸ್ ವಾಶ್ ತಗೊಬನ್ನಿ. ಸಖತ್ತಾಗಿ ಕಾಣ್ತಾ ಇದ್ದೀರಾ. ತಾವು ಫೋನ್ ನ ಇಲ್ಲೇ ಚಾರ್ಜ್ ಇಟ್ಬಿಟ್ಟು ಹೋಗಿದ್ರಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಸ್ಮೈಲ್ ಮಾಡಿ. ಲಾಕ್ ಓಪನ್ ಆಯ್ತು. ಮಿಕ್ಕಿದನ್ನ ನಾವು ನೋಡ್ಕೋತೀವಿ. ತಾವಿನ್ನು ಓಡ್ಬೋದು. ಮಠಾಧಿಪತಿಗಳು ಓಡಿ. ಬೈರು, ನನ್ನ ಜಂಗಮವಾಣಿಯನ್ನು ನನಗೆ ಹಿಂತಿರುಗಿಸಿ ಕೊಡಪ್ಪ. ಸ್ವಾಮಿಗಳು ಒಳ್ಳೆಯವ್ರನ್ನೇ ಫಾಲೋ ಮಾಡಿದಿರ ಇನ್ಸ್ಟಾಗ್ರಾಮ್ ನಲ್ಲಿ. ಮೆಸೇಜ್ಗಳು ಕಂದ ಸುಂದರನ ಸನ್ಯಾಸಿ ಮಾಡಬಹುದೇ? ಸುಂದರನ ಸನ್ಯಾಸಿ ಮಾಡಬಹುದೇ? ಬೀದಿ ಒಳಗೆ ಮಹಾರಾಯ